ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗಾಗಲೇ 2 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಮೀರ್ ಹಾಜರಾಗಿದ್ದಾರೆ. ನೋಟಿಸ್ ಅನ್ನು ಪಡೆದಂತ ಹಿನ್ನೆಲೆಯಲ್ಲಿ ಈಗ ಆಗಸ್ಟ್ 29ರಂದು ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಎಐ ವಿಡಿಯೋ ಕೇಸ್ ಸೇರಿ 12 ಕೇಸ್ಗಳ ವಿಚಾರಣೆ ಇದೆ. ಹೀಗಾಗಿ ಆಗಸ್ಟ್ 29ಕ್ಕೆ ನೀವು ಬರಬೇಕು ಅನ್ನೋ ಸೂಚನೆಯನ್ನ ಖುದ್ದು ಪೊಲೀಸರು ನೀಡಿದ್ದಾರೆ. ಈ ಹಿಂದೆ 2 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿದಂತ ಪೊಲೀಸರು ವಿಚಾರಣೆಗೆ ಬರಲು ನೋಟಿಸ್ ಅನ್ನು ನೀಡಿದ್ದಾರೆ ತನಿಖಾಧಿಕಾರಿಗಳು. 2 ಕೇಸ್ ವಿಚಾರಣೆಯನ್ನ ನಡೆಸಿದಂತ ಇನ್ಸ್ಪೆಕ್ಟರ್ ಸುಬ್ಬಾಪುರ ಮಠ್ ಈಗ ಆಗಸ್ಟ್ 29ಕ್ಕೆ ಮತ್ತೊಮ್ಮೆ ನೇರವಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಸಮೀರ್ ಏನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿದ್ದ ಅಂತ ಹೇಳಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಕೌಲ್ ಬಜಾರ್ನ ಬಂಡಿಹಟ್ಟಿಯಲ್ಲಿ ಇರುವಂಥ ನಿವಾಸ ಜೊತೆಗೆ ಬೆಂಗಳೂರಿನ ಹುಲ್ಲಹಳ್ಳಿಯಲ್ಲಿ ಇರುವಂಥ ನಿವಾಸದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಮತ್ತೆ ಆಗಸ್ಟ್ 29ಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಈಗಾಗಲೇ 2 ದಿನಗಳ ಕಾಲ ವಿಚಾರಣೆ ಆಗಿದೆ. ಈಗ ಮತ್ತೊಮ್ಮೆ ಆಗಸ್ಟ್ 29ಕ್ಕೆ ಹಾಜರಾಗುವಂತೆ ನೋಟಿಸ್ ಯೂಟ್ಯೂಬರ್ ಸಮೀರ್ಗೆ. ಕಿರಣ್, ಮಧು, ವಿವಾದಿತ ಯೂಟ್ಯೂಬರ್ ಸಮೀರ್ ಅವರಿಗೆ ಈಗಾಗಲೇ 2 ದಿನಗಳ ಕಾಲ ಸುದೀರ್ಘ ವಿಚಾರಣೆಗೆ ಒಳಪಡಿಸಲಾಗಿತ್ತು. ತೀವ್ರ ವಿಚಾರಣೆ ನಡೆಸಲಾಗಿದೆ. ಎಐ ವಿಡಿಯೋಗೆ ಸಂಬಂಧಿಸಿದಂತೆ ಸುಧೀರ್ ಕದ್ರಿ ಅವರು, ನಾಗೇಶ್ ಕದ್ರಿ ಅವರು ಈ ಒಂದು ತನಿಖೆಯನ್ನ ಅಥವಾ ವಿಚಾರಣೆಯನ್ನ ನಡೆಸಿದ್ರು. ಅದೇ ರೀತಿ ಮತ್ತೆರಡು ಪ್ರಕರಣಗಳು, ಅಂದ್ರೆ ಬೆಳ್ತಂಗಡಿಯ ಉಜಿರೆಯಲ್ಲಿರುವಂತಹ ಬೆನಕ ಆಸ್ಪತ್ರೆ ಮುಂದೆ ನಡೆದಂತಹ ಗಲಾಟೆ, ಹಾಗೇನೆ ಖಾಸಗಿ ಚಾನೆಲ್ನ ಯಾರು ರಿಪೋರ್ಟರ್ ಇದ್ದಾರೆ ಹಾಗೇನೆ ಕ್ಯಾಮೆರಾಮನ್ ಅವರ ಮೇಲೆ ನಡೆದಂತಹ ಹಲ್ಲೆ, ಈ 2 ಪ್ರಕರಣಗಳು ಅಂದ್ರೆ ಟೋಟಲ್ 3 ಪ್ರಕರಣಗಳ ವಿಚಾರಣೆ 2 ದಿನಗಳ ಕಾಲ ಮೊನ್ನೆ ನಡೆದಿತ್ತು. ಆದ್ರೆ 29ಕ್ಕೆ ಮತ್ತೆ ಬರಬೇಕು, ವಿಚಾರಣೆಗೆ ಬರಬೇಕು ಅನ್ನುವ ನೋಟಿಸ್ ಅನ್ನ ತನಿಖಾಧಿಕಾರಿಗಳು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 29ಕ್ಕೆ ಆತ ಮತ್ತೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕು, ಮತ್ತೆ ವಿಚಾರಣೆ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಮೀರ್ ತನ್ನ ಎಐ ವಿಡಿಯೋದಲ್ಲಿ ಯಾವ ರೀತಿಯ ಕಂಟೆಂಟ್ ಗಳನ್ನ ಬಳಸಿದ್ದ, ಆ ಕಂಟೆಂಟ್ ಗಳನ್ನ ಮುಂದಿಟ್ಟು 5 ಪೇಜಿನ ಒಂದು ಕಂಟೆಂಟ್ ಅನ್ನ ಮುಂದಿಟ್ಟು ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ತಗೊಳ್ಳಲಾಗಿದೆ. ಅದನ್ನ ಓದ್ಲಿಕ್ಕೆ ಹೇಳ್ಕೊಂಡು 3 ಸಲ ಅದನ್ನ ಓದಲಿಕ್ಕೆ ಹೇಳಿ ಅದ ನಂತರ ಆ ವಾಯ್ಸ್ ಸ್ಯಾಂಪಲ್ ಅನ್ನ ಅಧಿಕಾರಿಗಳು ತಗೊಂಡಿದ್ದಾರೆ. ಹಾಗೇನೆ ಆ ಒಂದು ಯೂಟ್ಯೂಬ್ ಏನು ವಿಡಿಯೋ ಇತ್ತು, ಅದಕ್ಕೆ ಸಂಬಂಧಿಸಿದ ಕಂಟೆಂಟ್ ಯಾರು ಕೊಟ್ಟಿದ್ರು, ಆ ಇನ್ಫಾರ್ಮೇಶನ್ಸ್ ಯಾರು ಕೊಟ್ಟಿದ್ರು, ಅಂದ್ರೆ ಆತ ಕೊಟ್ಟಂತಹ ಇನ್ಫಾರ್ಮೇಶನ್ ಅಲ್ಲಿ ಈ ದೂರುದಾರನ ಐಡೆಂಟಿಟಿ ರಿವೀಲ್ ಆಗುವಂತಹ ಹಲವಾರು ಮಾಹಿತಿಗಳು ಅದರವಿದ್ದು, ಅದಲ್ಲದೆ ಆತ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಿದ್ದ ಅದನ್ನು ಹೊರತುಪಡಿಸಿ ಆತ ಕೇವಲ ಎಸ್ಐಟಿ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ನ್ಯಾಯಾಲಯಕ್ಕೂ ಕೂಡ ಕೆಲವು ಇನ್ಫಾರ್ಮೇಶನ್ ಅನ್ನು ದೂರುದಾರ ನೀಡಿದ್ದ ವಿಚಾರಣೆ ಸಂದರ್ಭದಲ್ಲಿ ಅಥವಾ ಹೇಳಿಕೆ ದಾಖಲು ಮಾಡುವ ಸಂದರ್ಭದಲ್ಲಿ. ಆದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ, ಎಐ ವಿಡಿಯೋದಲ್ಲಿ ಅದನ್ನ ಹೊರತುಪಡಿಸಿ ಕೆಲವು ಕಾಲ್ಪನಿಕ ಸನ್ನಿವೇಶಗಳನ್ನ, ಮಾಹಿತಿಗಳನ್ನ ಆತ ಸಮೀರ್ ನೀಡಿದ್ದ. ಮತ್ತೆ ಜನರಿಗೆ ದಂಗೆ ಏಳುವಂತೆ ಹಾಗೇನೆ ರಸ್ತೆಗಿಳಿದು ಹೋರಾಟ ಮಾಡುವಂತೆ ಆತ ಕರೆ ಕೂಡ ನೀಡಿದ್ದ. ಇದನ್ನೆಲ್ಲ ಇದರ ವಿರುದ್ಧ ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಅದರ ವಿಚಾರಣೆ ಒಂದು ಹಂತದಲ್ಲಿ ನಡೆದಿದೆ. ಆದ್ರೆ ಆತ ಏನೆಲ್ಲ ದಾಖಲೆ ಪತ್ರಗಳನ್ನು ನೀಡಬೇಕು, ಕೆಲವು ದಾಖಲೆ ಪತ್ರಗಳನ್ನು ನೀಡಿದ್ದಾನೆ ಅನ್ನೋದಿದೆ. ಆದ್ರೆ ಮತ್ತಷ್ಟು ದಾಖಲೆಗಳನ್ನು ಆತ ಸಲ್ಲಿಸಬೇಕು. ಯಾಕಂದ್ರೆ ಏನಾತ ಇನ್ಫಾರ್ಮೇಶನ್ ಅದರಲ್ಲಿ ರಿವೀಲ್ ಮಾಡಿದ್ದಾನೆ ಅದಕ್ಕೆ ಸಂಬಂಧಿಸಿದ, ಅಂದ್ರೆ ದೂರುದಾರ ತನ್ನ ಹೇಳಿಕೆಯಲ್ಲಿ ಹೇಳಿದ್ದು 100 ಶವಗಳನ್ನ, ಆದ್ರೆ ಎಐ ವಿಡಿಯೋದಲ್ಲಿ ಸಮೀರ್ 1000 ಶವಗಳನ್ನ ಹೂತಿದ್ದಾನೆ ಅಂತ ಹೇಳಿದ. 1000 ಶವಗಳ ಹೂತಿದ್ದಿದ್ರೆ ಆಗ ಅದಕ್ಕೆ ದಾಖಲೆಗಳನ್ನ ಈತ ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ತೀವ್ರ ವಿಚಾರಣೆ ಮೊನ್ನೆ ನಡೆಸಲಾಗಿದೆ. ಹಾಗೇನೆ ಈ ಬೆನಕ ಆಸ್ಪತ್ರೆಯ ಹೊರಗಡೆ ನಡೆದಂತ ಗಲಾಟೆ, ಅದಕ್ಕೆ ಸಂಬಂಧಿಸಿದ ಆತನ ಮೇಲೆ ಪ್ರಕರಣ ಇರುವಂತೆ ನೀನ್ ಯಾಕೆ ಬಂದಿದ್ದು ಅಲ್ಲಿಗೆ ಬರಲಿಕ್ಕೆ ಯಾರು ಹೇಳಿದ್ದು, ಏನು ಉದ್ದೇಶ ಇತ್ತು ಅನ್ನೋದು. ಇನ್ನೊಂದು ಖಾಸಗಿ ಚಾನೆಲ್ನ ವರದಿಗಾರ ಹಾಗೇನೆ ಕ್ಯಾಮರಾಮನ್ ಮೇಲೆ ನಡೆದಂತ ಹಲ್ಲೆ, ಆ ಸಂದರ್ಭದಲ್ಲಿ ನೀನ್ ಏನ್ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಆತ ವಿವರಣೆಯನ್ನ ಕೊಡಬೇಕು. ಈ ಎಲ್ಲಾ 3 ಪ್ರಕರಣಗಳಿದೆ. ಅದಕ್ಕೆ ಒಂದು ಹಂತದಲ್ಲಿ ವಿಚಾರಣೆ ನಡೆಸಲಾಗಿದೆ. ಮತ್ತೆ 29ನೇ ತಾರೀಕಿಗೆ ಮತ್ತೆ ನೋಟಿಸ್ ನೀಡಿ ಮತ್ತಷ್ಟು ಆತನ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.